ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರು ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಾಡಿಗೆ ಪಡೆದಿದ್ದ ರಾಯಲ್ ಶರೀಫ್ ಎಂಬ ವ್ಯಕ್ತಿ ಅಪಾರ್ಟ್ಮೆಂಟ್ ಮಾಲೀಕರಾದ ಕಾಂಗ್ರೆಸ್ ನಾಯಕಿಯಾದ ಚೇತನಾ ಎಂಬುವರ ಮನೆಗೆ ನುಗ್ಗಿ ಗಲಾಟೆ ಮಾಡಿ ಲಾಂಗ್ ಬೀಸಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಗಲಾಟೆ ಎಬ್ಬಿಸಿದ್ದಾನೆ. ಇತ್ತೀಚೆಗೆ ಚಿಕ್ಕಮಗಳೂರು ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಾಡಿಗೆ ಪಡೆದಿದ್ದ ರಾಹಿಲ್ ಶರೀಫ್ ಎಂಬ ಕಾಂಗ್ರೆಸ್ ಮುಖಂಡ ಅಪಾರ್ಟ್ಮೆಂಟ್ನಲ್ಲಿ ಕೆಲವು ಅನೈತಿಕ ಚಟುವಟಿಕೆ ನಡೆಯುತ್ತಿದೆ ಎಂಬ ದೂರಿನ ಆಧಾರದಲ್ಲಿ ಅವರನ್ನ ಖಾಲಿ ಮಾಡಿಸಿ ಅಡ್ವಾನ್ಸ್ ಕೂಡ ವಾಪಸ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಮಾಲೀಕರಾದ ಚೇತನಾ ಎಂಬುವರ ಹೌಸಿಂಗ್ ಬೋರ್ಡ್ನ ಮನೆ ಬಳಿ ಅಲ್ಲಿ ಹೋಗಿ ಲಾಗ್ ಹಿಡಿದುಕೊಂಡು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿ ಚೇತನಾ ಪತಿಯವರ ಮೇಲೆ ಹಲ್ಲೆ ಮಾಡಿದ್ದ ಇವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇನ್ನು ಈ ಘಟನೆ ಸಂಬಂಧಪಟ್ಟಂತೆ ಚೇತನಾ ಎಂಬುವರು ಚಿಕ್ಕಮಗಳೂರಿನ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ರಾಹಿಲ್ ಶರೀಫ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪೊಲೀಸ್ ಇಲಾಖೆಯಲ್ಲಿ ಈತನ ಬಂಧನಕ್ಕೆ ವಿಶೇಷ ತಂಡ ರಚಿಸಲಾಗಿತ್ತು. ಗಲಾಟೆ ಮಾಡಿ ತಲೆಮರೆಸಿಕೊಂಡಿದ್ದ ರಾಹುಲ್ ಶರೀಫ್ ನೇಪಾಳದ ಗಡಿ ಭಾಗದಲ್ಲಿ ಬಂಧನ ಮಾಡಲಾಗಿದೆ. ಎಸ್ಪಿ ಜಿತೇಂದ್ರರವರು ವಿಶೇಷ ತಂಡ ರಚಿಸಿದರು. ರಾಯಲ್ ಶರೀಫ್ ನನ್ನ ಬಂಧಿಸುವಲ್ಲಿ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ನೇತೃತ್ವದ ತಂಡ ಯಶಸ್ವಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿವಿಧ ಗಲಾಟೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಯಲ್ ಶರೀಫ್ನ ಮೇಲೆ 4-5 ಪ್ರಕರಣಗಳು ದಾಖಲಾಗಿದ್ದು, ರೌಡಿ ಶೀಟರ್ ಓಪನ್ ಮಾಡಬೇಕೆಂದು ಸಾರ್ವಜನಿಕರು ಎಸ್ಪಿಗೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಇವನನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ. ನನ್ನ ಹೆಸರು ಚೇತನ ಅಂತ. ನಾನು ಹೌಸಿಂಗ್ ಬೋರ್ಡಲ್ಲಿ ವಾಸವಾಗಿದ್ದೀನಿ. ಇವತ್ತು 8:30 ಸಮಯಕ್ಕೆ ಸರಿಯಾಗಿ ರಾಹಿಲ್ ಶರೀಫ್ ಅಂತ ಕಾಂಗ್ರೆಸ್ ಮುಖಂಡ ಅವರು ನಮ್ಮ ಮನೆ ಹತ್ರ ಬಂದು ಗೇಟ್ ಹತ್ರ ನಿಂತ್ಕೊಂಡು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಯಾರು ಏನು ಅಂತ ನೋಡೋಕ್ಕೆ ಹೋದರೆ ಜೋರಾಗಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಭಯ ಆಯಿತು. ಆಮೇಲೆ ನಮ್ಮ ಮನೆಯವರು ಬಂದರು. ಬಂದು ಏನು ಯಾಕೆ ಈ ಥರ ಗಲಾಟೆ ಮಾಡ್ತಾಯಿದ್ದೀರಾ ಅಂತ ಅಂದಿದ್ದಕ್ಕೆ ಕೆಟ್ಟದಾಗಿ ತುಂಬ ಕೆಟ್ಟ ಶಬ್ದಗಳನ್ನ ಯೂಸ್ ಮಾಡಿ ಜಾತಿ ಬಗ್ಗೆ ಎಲ್ಲ ಮಾತಾಡಿ, ಕೆಟ್ಟ ರಕ್ತ, ಜಾತಿನೇ ಹಿಂಗೆ, ನಿಮ್ಮನ್ನು ಬಿಡಲ್ಲ, ಬದುಕಕ್ಕೆ ಬಿಡಲ್ಲ, ಮತ್ತು ಸುಟ್ಬಿಡ್ತೀನಿ, ಹಂಗೆ ಹಿಂಗೆ ಏನೇನೋ ಬಂದರೆ. ಮತ್ತು ಇಷ್ಟುದ್ದ ಲಾಂಗ್ ಬೇರೆ ತೊಗೊಂಡ್ಬಂದಿರೋ, ಅದು ತೊಗೊಂಡು ಬಂದಿರೋದು ನಮಗೆ ಗೊತ್ತಿರಲಿಲ್ಲ. ಹಂಗಾಗಿ ಮಾತಾಡ್ಸೋಕೆ ಗೇಟ್ ತನಕ ಹೋದ್ವಿ. ಆಮೇಲೆ ಲಾಂಗ್ ನೋಡಿ ನಮಗೆ ಭಯ ಆಯಿತು. ಆಮೇಲೆ ಜೋರಾಗಿ ಲಾಂಗ್ ಬಿಸಿದ್ರು. ನಮ್ಮ ಮನೆಯವರು ನನಗೆ ತಡಿಯೋಕ್ಕೆ ಬಂದರು. ಅವ್ರ ಕೈಗೆ ಬಿತ್ತು ಸ್ವಲ್ಪ. ಅವ್ರಿಗೆ ಏಟಾಗಿದೆ, ಹಂಗಾಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಸೊ ನಮಗೆ ಲಾಂಗ್ ನೋಡಿದ ತಕ್ಷಣ ನಾವು ಒಳಗಡೆ ಬಂದು ಬಾಗಿಲು ಹಾಕ್ಕೊಂಡ್ಮೇಲೂ ಕೂಡ ಹೊರಗಡೆ ಬನ್ನಿ, ಹಂಗೆ ಹಿಂಗೆ, ನಿಮ್ಮ ಜಾತಿಯವರೆಲ್ಲ ಹಿಂಗೆ ನನಗೆ ಇದು ಮಾಡಿದ್ದೀರಾ, ಹಂಗೆ ಹಿಂಗೆ ಏನೇನೋ ಬಾಯಿಗೆ ಬಂದಿದ್ದು ಕೆಟ್ಟ ಶಬ್ದಗಳನ್ನ ಕೂಗಾಡ್ತಾ ಇದ್ದಾನೆ ಜೋರಾಗಿ. ಆಮೇಲೆ ಕಾಂಪೌಂಡ್ ಮೇಲೆ ಇದ್ದಿದ್ದು ಲ್ಯಾಂಪಿಗೆಲ್ಲ ಹೊಡೆದ. ಲ್ಯಾಂಪನ್ನೆಲ್ಲ ಮುರಿದಾಕಿ ಲ್ಯಾಂಪಿಂದ ನಮ್ಮ ಮನೆ ಕಿಟಕಿಗೆ ಹೊಡಿತಾ ಇದ್ದಾನೆ. ಅಷ್ಟು ಜೋರಾಗಿ ನಮ್ಮ ಮನೆ ಕಿಟಕಿಗೆಲ್ಲ ಹೊಡೆದು ಕೂಗಾಡ್ತಾ ಇದ್ದ. ನಾನು ಗಾಬರಿಯಲ್ಲಿ ಮೊಬೈಲ್ ತೊಗೊಂಡು ರೆಕಾರ್ಡ್ ಮಾಡ್ಕೊಳ್ಳೋ ನಾನು ಬರೋ ಅಷ್ಟೊತ್ತಿಗೆ ಅವನಿಗೆ ನಮ್ಮ ನಾಯಿ ನೋಡಿಬಿಟ್ಟು ಓಡೋದ. ಈಗ ಸ್ವಲ್ಪ ದಿನದಿಂದ ಅವ್ರದ್ದು ನಮ್ಮದು ಕಾಂಗ್ರೆಸ್ಸಲ್ಲಿ ನಾವು ಎಲ್ಲ ಕಲೀಗ್ಸು. ಈಗ ಸ್ವಲ್ಪ ದಿನದಿಂದ ನಾವು ಅವ್ರಿಗೆ ಸೆಪ್ಟೆಂಬರಲ್ಲಿ ನಮ್ಮದು ಅಪಾರ್ಟ್ಮೆಂಟ್ನ ಬಾಡಿಗೆ ಕೊಟ್ಟಿದ್ವಿ. ಆ ಅಪಾರ್ಟ್ಮೆಂಟಿಂದು ಬಾಡಿಗೆ ನಡೆಸ್ಕೊಂಡು ಅವರು ಸರ್ವಿಸ್ ಅಪಾರ್ಟ್ಮೆಂಟ್ ನಡೆಸ್ತಾಯಿದ್ರು ನಮ್ಮ ಅಪಾರ್ಟ್ಮೆಂಟಲ್ಲಿ. ಈಗ ಸ್ವಲ್ಪ ದಿನದಿಂದ ಏನಾಯಿತು, ಸ್ವಲ್ಪ ದಿನದಿಂದ ಎಲ್ಲರಿಗೂ ಗೊತ್ತಿರೋ ಥರ ಮಾಧ್ಯಮಗಳಲ್ಲಿ ಕೆಲವೊಂದು ವಿಷಯಗಳು ಬಂತು. ಸೊ ನಾವು ಮತ್ತು ನಮ್ಮ ಅಕ್ಕಪಕ್ಕದವ್ರ ಮನೆಯೆಲ್ಲ ವಿಚಾರಿಸಿದಾಗ ಅಲ್ಲಿ ಸ್ವಲ್ಪ ಇಲ್ಲಿಗಲ್ಲು ಬೇರೆ ಇದೆಲ್ಲ ವಿಷಯಗಳು ತಿಳಿದು ಬಂತು. ಆಮೇಲೆ ಮೀಡಿಯಾದಲ್ಲೂ ಎಲ್ಲರೂ ನೋಡಿದ್ದಾರೆ. ಸೊ ಹಂಗಾಗಿ ಅದರಲ್ಲಿ ಒಂದು ಫೋಟೋ ನಮ್ಮದು ಅಪಾರ್ಟ್ಮೆಂಟಿಂದು ವೈರಲ್ ಆಯಿತು. ಸೊ ನಮಗೆ ಬೇಜಾರಾಯಿತು. ಮತ್ತು ತುಂಬ ಜನ ಕಾಲ್ ಮಾಡಿ ನಿಮ್ಮ ಅಪಾರ್ಟ್ಮೆಂಟಲ್ಲ ಇದೆಲ್ಲ ಆಗಿದ್ದು, ಸಿಗಾಕೊಂಡಿರೋದು, ಹಂಗೆ ಹಿಂಗೆ ಅಂತೆಲ್ಲ ಕಾಲ್ ಮಾಡ್ತಿದ್ರು. ಹಂಗಾಗಿ ನನಗೆ ಬೇಜಾರಾಗಿ ಏನು ಮಾಡಿದೆ, ನಾನು ಆ್ಯಕ್ಚುಲಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ SP ಅವ್ರ ಹತ್ರ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಹೇಳ್ಬಿಟ್ಟು ಈ ಥರ ಯಾಕೋ ವ್ಯವಹಾರ ಸರಿ ಬರ್ತಾ ಇಲ್ಲ, ನಮ್ಮದು ಅಪಾರ್ಟ್ಮೆಂಟ್ ಬಿಟ್ಟು ಹೋಗಿ, ಯಾಕೆ ನಾಳೆ ದಿನ ಏನಾರು ತೊಂದರೆ ಆದರೆ ಓನರ್ ಮೇಲೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವರಿಗೆ ವಾರ್ನಿಂಗ್ ಕೊಡ್ಸೋಣ, ಬಿಡಿಸೋಣ, ನೋಟಿಸ್ ಕೊಟ್ಬಿಟ್ಟು ಅಂತ ಲಾಯರ್ನು ಕನ್ಸಲ್ಟ್ ಮಾಡಿ ನೋಟಿಸ್ ಕೊಡ್ಸೋಣ ಅನ್ನೋ ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮನೇ ಕಾಲ್ ಮಾಡಿ ನನ್ನ ಹತ್ರ ಬಂದರು. ಕಾಲ್ ಮಾಡಿಬಿಟ್ಟು ಮೀಟ್ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಮಾತಾಡಿದ್ವಿ. ಈ ಥರ ಎಲ್ಲ ಆಗಿದೆ, ನಮಗೆ ಇಷ್ಟ ಇಲ್ಲ ಅವ್ನ ಅಪಾರ್ಟ್ಮೆಂಟ್ ನಡೆಸೋದು, ಅದೇನು ಅಡ್ವಾನ್ಸ್ ಅಮೌಂಟ್ ಇದೆ ಅದನ್ನು ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ,
ಜಗಳ ಏನೂ ಬೇಡ, ಶಾಂತಿಯುತವಾಗಲೇ ಎಲ್ಲ ಮುಗಿಲಿ ಅಂತ ಅವ್ರ ಅಪ್ಪ ಅಮ್ಮನೇ ಬಂದಿದ್ದರಿಂದ ಅವ್ರ ಏಜಿಗೆ ಒಂದು ಮರ್ಯಾದೆ ಕೊಟ್ಬಿಟ್ಟು ನಾವೇನು ಮಾಡಿದ್ವಿ, ಆಯಿತು ಮಾಡ್ಕೊಳ್ಳೋಣ, ಪೀಸ್ಫುಲಿ ಎಲ್ಲ ಸರಿಯಾಗುತ್ತೆ ಅನ್ನೋದಾದರೆ ನಾವು ಯಾವತ್ತಿದ್ರೂ ಅವ್ರದ್ದು ಅಡ್ವಾನ್ಸ್ ಅಮೌಂಟ್ ವಾಪಸ್ ಕೊಡಲೇಬೇಕು. ಹಂಗಾಗಿ ಕೊಡ್ತೀವಿ ಅಂದ್ಬಿಟ್ಟು ಅದು 2-3 ದಿನದ ತನಕ ಡ್ರ್ಯಾಗ್ ಆಯಿತು. ಯಾಕಂದರೆ ಒಂದು ಫಿಕ್ಸ್ಡ್ ಅಮೌಂಟ್ 9.5 lakhs ಹಾಕಿದ್ರು ಅವರು ಅಪಾರ್ಟ್ಮೆಂಟಿಂದು ಲೆಕ್ಕದ ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ. ಅದರಲ್ಲಿ ಏನಾಯಿತು, ಹಳೇದು ಕೆಲವೊಂದು ವಸ್ತುಗಳನ್ನ ಅವ್ರು ಏನು ಬರೆದಿದ್ರು ಅಗ್ರಿಮೆಂಟಲ್ಲಿ, ಅದೆಲ್ಲ ವಸ್ತುಗಳು ಫ್ಲ್ಯಾಟಲ್ಲಿ ಇರಲಿಲ್ಲ. ಸೊ ಅದೆಲ್ಲ ಮೈನಸ್ ಮಾಡಿದ್ವಿ. ಮೈನಸ್ ಮಾಡಿ ಹಳೇದೊಂದು ಬಾಕಿ ನಮ್ಮ ಹತ್ರ ಸಾಲ ತೊಗೊಂಡಿದ್ರು, ಅದನ್ನು ಮೈನಸ್ ಮಾಡಿ 6.75ಗೆ ಒಂದು ಫೈನಲ್ ಮಾಡಿ ಅಮೌಂಟನ್ನು ಸೆಟ್ಲ್ ಮಾಡಿದ್ವಿ. ಆ ಅಮೌಂಟ್ ಸೆಟ್ಲ್ ಮಾಡಿ ಯಾವಾಗ February 16th SBIಯಲ್ಲೇ ಕೂತ್ಕೊಂಡು ಒಂದು ಕ್ಯಾನ್ಸಲೇಷನ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಕ್ಯಾನ್ಸಲೇಷನ್ ಅಗ್ರಿಮೆಂಟಲ್ಲಿ ಇನ್ನು ಮುಂದೆ ಈ ಹಳೆ ಅಗ್ರಿಮೆಂಟ್ ಏನಿತ್ತು ಅದು ಇನ್ನು ಮುಂದೆ ವ್ಯಾಲಿಡ್ ಇರಲ್ಲ, ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಸೆಟ್ಲ್ಮೆಂಟ್ ಆಗಿದೆ ಅಂದ್ಬಿಟ್ಟು ಅವ್ರ ಅಮ್ಮಂಗೆ ಅವ್ರ ಅಪ್ಪಂಗೆ ಇಬ್ಬರಿಗೂ ಚೆಕ್ ಕೊಟ್ವಿ. 6.5 ಲಕ್ಷನ ಅರ್ಧ ಮಾಡಿಬಿಟ್ಟು 3.5, 3.25 ಹಂಗೆ ಇಬ್ಬರಿಗೂ ಚೆಕ್ ಕೊಟ್ಟು ಅಲ್ಲೇ ಮುಗಿಸಿ ಬ್ಯಾಂಕಲ್ಲೇ ನಾವು ಸೈನ್ ಮಾಡಿದ್ರು. ಅವ್ರ ಹೆಂಡತಿ ಹೆಸರಲ್ಲಿ ನನ್ನ ಹೆಸರಲ್ಲಿ ಇದ್ದಿದ್ದು ಅಗ್ರಿಮೆಂಟು, ಅಲ್ಲಿಗೆ ಅವ್ರು ಬಂದಿರಲಿಲ್ಲ. ಸೊ ಅವ್ರ ಹೆಂಡತಿನ ಮತ್ತು ನಾನು ಮತ್ತು ಅವ್ರ ಅಪ್ಪ ಅಮ್ಮ ಸಾಕ್ಷಿದಾರರಾಗಿ ಅವ್ರ ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು ಎಲ್ಲ ಸೈನ್ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ಒಂದು ಕಾಲ್ ಇಲ್ಲ, ಏನಿಲ್ಲ, ಆಯಿತು. ಒಂದು ನಾವು ನಮಗೇನು ಮುಂದೆ ಟೆನ್ಷನಲ್ಲಿ ಏನಿತ್ತು ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಾದರೂ ಒಂದು ತೊಂದರೆ ಆಗ್ಬೋದು, ಏನಾದರೂ ಒಂದು ಇಲ್ಲೀಗಲ್ ಆಗಿಬಿಟ್ರೆ ನಮ್ಮ ಹೆಸರು ಹಾಳಾಗುತ್ತಲ್ಲ ಅನ್ನೋ ಒಂದೇ ಒಂದು ಮುನ್ನೆಚ್ಚರಿಕೆಯಿಂದ ನಾವು ಈ ಥರ ಮಾಡಿದ್ವಿ. ಅದನ್ನು ಅವರು ಯಾವ ರೀತಿ ತೊಗೊಂಡ್ರು, ಇವತ್ತು ಸಡನ್ನಾಗಿ ಇಷ್ಟು ದಿನ ಏನು ಮಾತಾಡ್ದಲೇ ಇವತ್ತು ಸಡನ್ನಾಗಿ ಬಂದು ಈ ರೀತಿ ಹಲ್ಲೆ ಮಾಡಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಅವ್ರದ್ದು ನಮ್ಮದು ಕಾಂಗ್ರೆಸ್ಸಲ್ಲಿ ನಾವು ಎಲ್ಲ ಕಲೀಗ್ಸು. ಈಗ ಸ್ವಲ್ಪ ದಿನದಿಂದ ನಾವು ಅವ್ರಿಗೆ ಸೆಪ್ಟೆಂಬರಲ್ಲಿ ನಮ್ಮದು ಅಪಾರ್ಟ್ಮೆಂಟ್ನ ಬಾಡಿಗೆ ಕೊಟ್ಟಿದ್ವಿ. ಆ ಅಪಾರ್ಟ್ಮೆಂಟಿಂದು ಬಾಡಿಗೆ ನಡೆಸ್ಕೊಂಡು ಅವರು ಸರ್ವಿಸ್ ಅಪಾರ್ಟ್ಮೆಂಟ್ ನಡೆಸ್ತಾಯಿದ್ರು ನಮ್ಮ ಅಪಾರ್ಟ್ಮೆಂಟಲ್ಲಿ. ಈಗ ಸ್ವಲ್ಪ ದಿನದಿಂದ ಏನಾಯಿತು, ಸ್ವಲ್ಪ ದಿನದ ಹಿಂದೆ ಎಲ್ಲರಿಗೂ ಗೊತ್ತಿರೋ ಥರ ಮಾಧ್ಯಮಗಳಲ್ಲಿ ಕೆಲವೊಂದು ವಿಷಯಗಳು ಬಂತು. ಸೊ ನಾವು ಮತ್ತು ನಮ್ಮ ಅಕ್ಕಪಕ್ಕದವ್ರ ಮನೆಯೆಲ್ಲ ವಿಚಾರಿಸಿದಾಗ ಅಲ್ಲಿ ಸ್ವಲ್ಪ ಇಲ್ಲೀಗಲ್ಲು ಬೇರೆ ಇದೆಲ್ಲ ವಿಷಯಗಳು ತಿಳಿದು ಬಂತು. ಆಮೇಲೆ ಮೀಡಿಯಾದಲ್ಲೂ ಎಲ್ಲರೂ ನೋಡಿದ್ದಾರೆ. ಸೊ ಹಂಗಾಗಿ ಅದರಲ್ಲಿ ಒಂದು ಫೋಟೋ ನಮ್ಮದು ಅಪಾರ್ಟ್ಮೆಂಟಿದ್ದು ವೈರಲ್ ಆಯಿತು. ಸೊ ನಮಗೆ ಬೇಜಾರಾಯಿತು. ಮತ್ತು ತುಂಬ ಜನ ಕಾಲ್ ಮಾಡಿ ನಿಮ್ಮ ಅಪಾರ್ಟ್ಮೆಂಟಲ್ಲ ಇದೆಲ್ಲ ಆಗಿದ್ದು, ಸಿಗಾಕೊಂಡಿರೋದು, ಹಂಗೆ ಹಿಂಗೆ ಅಂತೆಲ್ಲ ಕಾಲ್ ಮಾಡ್ತಿದ್ರು. ಹಂಗಾಗಿ ನನಗೆ ಬೇಜಾರಾಗಿ ಏನು ಮಾಡಿದೆ, ನಾನು ಆ್ಯಕ್ಚುಲಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ SP ಅವ್ರ ಹತ್ರ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಹೇಳ್ಬಿಟ್ಟು ಈ ಥರ ಯಾಕೋ ವ್ಯವಹಾರ ಸರಿ ಬರ್ತಾ ಇಲ್ಲ, ನಮ್ಮದು ಅಪಾರ್ಟ್ಮೆಂಟ್ ಬಿಟ್ಟು ಹೋಗಿ, ಯಾಕೆ ನಾಳೆ ದಿನ ಏನಾರು ತೊಂದರೆ ಆದರೆ ಓನರ್ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅವರಿಗೆ ವಾರ್ನಿಂಗ್ ಕೊಡ್ಸೋಣ, ಬಿಡಿಸೋಣ, ನೋಟಿಸ್ ಕೊಟ್ಬಿಟ್ಟು ಅಂತ ಲಾಯರ್ನು ಕನ್ಸಲ್ಟ್ ಮಾಡಿ ನೋಟಿಸ್ ಕೊಡ್ಸೋಣ ಅನ್ನೋ ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮನೇ ಕಾಲ್ ಮಾಡಿ ನನ್ನ ಹತ್ರ ಬಂದರು. ಕಾಲ್ ಮಾಡಿಬಿಟ್ಟು ಮೀಟ್ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಮಾತಾಡಿದ್ವಿ. ಈ ಥರ ಎಲ್ಲ ಆಗಿದೆ, ನಮಗೆ ಇಷ್ಟ ಇಲ್ಲ ಅವ್ನ ಅಪಾರ್ಟ್ಮೆಂಟ್ ನಡೆಸೋದು, ಅದೇನು ಅಡ್ವಾನ್ಸ್ ಅಮೌಂಟ್ ಇದೆ ಅದನ್ನು ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ, ಜಗಳ ಏನೂ ಬೇಡ, ಶಾಂತಿಯುತವಾಗಲೇ ಎಲ್ಲ ಮುಗಿಲಿ ಅಂತ ಅವ್ರ ಅಪ್ಪ ಅಮ್ಮನೇ ಬಂದಿದ್ದರಿಂದ ಅವ್ರ ಏಜಿಗೆ ಒಂದು ಮರ್ಯಾದೆ ಕೊಟ್ಬಿಟ್ಟು ನಾವೇನು ಮಾಡಿದ್ವಿ, ಆಯಿತು ಮಾಡ್ಕೊಳ್ಳೋಣ, ಪೀಸ್ಫುಲಿ ಎಲ್ಲ ಸರಿಯಾಗುತ್ತೆ ಅನ್ನೋದಾದರೆ ನಾವು ಯಾವತ್ತಿದ್ರೂ ಅವ್ರದ್ದು ಅಡ್ವಾನ್ಸ್ ಅಮೌಂಟ್ ವಾಪಸ್ ಕೊಡಲೇಬೇಕು. ಹಂಗಾಗಿ ಕೊಡ್ತೀವಿ ಅಂದ್ಬಿಟ್ಟು ಅದು 2-3 ದಿನದ ತನಕ ಡ್ರ್ಯಾಗ್ ಆಯಿತು. ಯಾಕಂದರೆ ಒಂದು ಫಿಕ್ಸ್ಡ್ ಅಮೌಂಟ್ 9.5 lakhs ಹಾಕಿದ್ರು ಅವರು ಅಪಾರ್ಟ್ಮೆಂಟಿಂದು ಲೆಕ್ಕದ ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ. ಅದರಲ್ಲಿ ಏನಾಯಿತು, ಹಳೇದು ಕೆಲವೊಂದು ವಸ್ತುಗಳನ್ನ ಅವ್ರು ಏನು ಬರೆದಿದ್ರು ಅಗ್ರಿಮೆಂಟಲ್ಲಿ, ಅದೆಲ್ಲ ವಸ್ತುಗಳು ಫ್ಲ್ಯಾಟಲ್ಲಿ ಇರಲಿಲ್ಲ. ಸೊ ಅದೆಲ್ಲ ಮೈನಸ್ ಮಾಡಿದ್ವಿ. ಮೈನಸ್ ಮಾಡಿ ಹಳೇದೊಂದು ಬಾಕಿ ನಮ್ಮ ಹತ್ರ ಸಾಲ ತೊಗೊಂಡಿದ್ರು, ಅದನ್ನು ಮೈನಸ್ ಮಾಡಿ 6.75ಗೆ ಒಂದು ಫೈನಲ್ ಮಾಡಿ ಅಮೌಂಟನ್ನು ಸೆಟ್ಲ್ ಮಾಡಿದ್ವಿ. ಆ ಅಮೌಂಟ್ ಸೆಟ್ಲ್ ಮಾಡಿ ಯಾವಾಗ February 16th SBIಯಲ್ಲೇ ಕೂತ್ಕೊಂಡು ಒಂದು ಕ್ಯಾನ್ಸಲೇಷನ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಕ್ಯಾನ್ಸಲೇಷನ್ ಅಗ್ರಿಮೆಂಟಲ್ಲಿ ಇನ್ನು ಮುಂದೆ ಈ ಹಳೆ ಅಗ್ರಿಮೆಂಟ್ ಏನಿತ್ತು ಅದು ಇನ್ನು ಮುಂದೆ ವ್ಯಾಲಿಡ್ ಇರಲ್ಲ, ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಸೆಟ್ಲ್ಮೆಂಟ್ ಆಗಿದೆ ಅಂದ್ಬಿಟ್ಟು ಅವ್ರ ಅಮ್ಮಂಗೆ ಅವ್ರ ಅಪ್ಪಂಗೆ ಇಬ್ಬರಿಗೂ ಚೆಕ್ ಕೊಟ್ವಿ. 6.5 ಲಕ್ಷನ ಅರ್ಧ ಮಾಡಿಬಿಟ್ಟು 3.5, 3.25 ಹಂಗೆ ಇಬ್ಬರಿಗೂ ಚೆಕ್ ಕೊಟ್ಟು ಅಲ್ಲೇ ಮುಗಿಸಿ ಬ್ಯಾಂಕಲ್ಲೇ ನಾವು ಸೈನ್ ಮಾಡಿದ್ರು. ಅವ್ರ ಹೆಂಡತಿ ಹೆಸರಲ್ಲಿ ನನ್ನ ಹೆಸರಲ್ಲಿ ಇದ್ದಿದ್ದು ಅಗ್ರಿಮೆಂಟು, ಅಲ್ಲಿಗೆ ಅವ್ರು ಬಂದಿರಲಿಲ್ಲ. ಸೊ ಅವ್ರ ಹೆಂಡತಿನ ಮತ್ತು ನಾನು ಮತ್ತು ಅವ್ರ ಅಪ್ಪ ಅಮ್ಮ ಸಾಕ್ಷಿದಾರರಾಗಿ ಅವ್ರ ಅಪ್ಪ ಅಮ್ಮ ಮತ್ತು ನಮ್ಮ ಮನೆಯವರು ಎಲ್ಲ ಸೈನ್ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ಒಂದು ಕಾಲ್ ಇಲ್ಲ, ಏನಿಲ್ಲ, ಆಯಿತು. ಒಂದು ನಾವು ನಮಗೇನು ಮುಂದೆ ಟೆನ್ಷನಲ್ಲಿ ಏನಿತ್ತು ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಾದರೂ ಒಂದು ತೊಂದರೆ ಆಗ್ಬೋದು, ಏನಾದರೂ ಒಂದು ಇಲ್ಲೀಗಲ್ ಆಗಿಬಿಟ್ರೆ ನಮ್ಮ ಹೆಸರು ಹಾಳಾಗುತ್ತಲ್ಲ ಅನ್ನೋ ಒಂದೇ ಒಂದು ಮುನ್ನೆಚ್ಚರಿಕೆಯಿಂದ ನಾವು ಈ ಥರ ಮಾಡಿದ್ವಿ. ಅದನ್ನು ಅವರು ಯಾವ ರೀತಿ ತೊಗೊಂಡ್ರು, ಇವತ್ತು ಸಡನ್ನಾಗಿ ಇಷ್ಟು ದಿನ ಏನು ಮಾತಾಡ್ದಲೇ ಇವತ್ತು ಸಡನ್ನಾಗಿ ಬಂದು ಈ ರೀತಿ ಹಲ್ಲೆ ಮಾಡಿದ್ದಾರೆ.